ವಿಜಯನಗರದ ಸಮೀಪದಲ್ಲಿ ಇಬ್ರು ಹಳೆ ವ್ಯಾಪಾರಿಗಳಿದ್ರು, ಉಡಾನ್ಕ ಮತ್ತು ಚೇನುಲಾಲ್. ತಮ್ಮ ವಸ್ತುಗಳನ್ನ ವಿಜಯನಗರದ ಸಂತೆಯಲ್ಲಿ ವ್ಯಾಪಾರ ಮಾಡೋದಿಕ್ಕೆ ತಯಾರು ಮಾಡ್ಕೋತಾ ಇದ್ರು. ಇದು ಕಾಡು ಎಲೆಗಳು. ಇದು ನನ್ನ ಕೊಳ್ತೋಗಿರುವಂತ ಹತ್ತಿ. ಅದ್ರ ಮೇಲೆ ಚೆನ್ನಾಗಿರುವಂತ ಹತ್ತಿ. ಕಾಡಿನ ಎಲೆಗಳ ಮೇಲೆ ಈಗ ಹಾಕ್ತೀನಿ ವಿಳ್ಯದೆಲೆ. ಏನಪ್ಪಾ ಗೆಳೆಯ, ಸಂತೆಗೆ ಹೋಗ್ತಾ ಇದ್ಯಾ? ಈ ಸಲ ಮೂಟೆನಲ್ಲಿ ಏನ್ ತಗೊಂಡ್ ಹೋಗ್ತಾ ಇದ್ಯಾ? ಈ ಸಲ ನಾನು ವಿಳ್ಯದೆಲೆ ತಗೊಂಡು ಹೋಗ್ತಾ ಇದ್ದೀನಿ. ಈ ವಿಳ್ಯದೆಲೆ ಹೇಗಿದೆ ಅಂದ್ರೆ ಒಳ್ಳೆ ಮಿಠಾಯಿ ಮಿಠಾಯಿ ಇದ್ದಂಗಿದೆ. ನನ್ ದುಡ್ಡಿನ ಮೇಲಾಣೆ. ಅದ್ಭುತ. ಅದ್ ಸರಿ, ನಿಮ್ಮ ಚೀಲದೊಳಗಡೆ ಏನಿದೆ? ಅಯ್ಯೋ ಗೆಳೆಯ, ಇದ್ರ ಬಗ್ಗೆ ನೀನ್ ಕೇಳಲೇಬೇಡ. ಈ ಸಲ ನಾನು ಚೀಲದಲ್ಲಿ ಸಂತೆಗೆ ಏನ್ ತಗೊಂಡ್ ಹೋಗ್ತಾ ಇದ್ದೀನಿ ಅಂದ್ರೆ, ಇದು ಸಂತೆ ತಲುಪ್ತಾ ಇದ್ದಾಗೆ ಎಲ್ರು ಇದ್ರ ಬಗ್ಗೆನೆ ಮಾತಾಡ್ತಾರೆ. ಅಂತದ್ದೇನಿದ್ಯಪ್ಪ? ತುಂಬಾ ವಿಶೇಷವಾದಂತ ಬಿಳಿ ಬಣ್ಣದ ಕುರಿ ತುಪ್ಪಳ. ಅದನ್ನ ತುಂಬಾ ಮೇಲೆ ಬೆಟ್ಟದ ಮೇಲೆ ಹೋಗಿ ನನ್ನ ಜೀವನೇ ಅಪಾಯಕ್ಕಿಟ್ಟು ಅದನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದೀನಿ. ಅದ್ ಎಷ್ಟು ಭಾರ ಇದೆ ಅಂದ್ರೆ ನೀನ್ ಯೋಚಿಸ್ ನೋಡು. ಅದನ್ನ ನಿನ್ನ ಹೆಗಲ ಮೇಲೆ ಇಟ್ರೆ ಹೆಚ್ಚು ಕಡಿಮೆ 4 ಮಡಕೆಗಳಷ್ಟು ಬೆವರು ಕಿತ್ಕೊಂಡು ಬಿಡುತ್ತೆ ನಿನಗೆ. 4 ಮಡಕೆ ಎಷ್ಟು ಬೆವರ? ವಿಳೆದೆಲೆ ಬೆಲೆ ಜಾಸ್ತಿ ಇತ್ತು. ಅದಕ್ಕೆ ಚೇನುಲಾಲ್ ಉಡಂಕಾಗೆ ಒಂದು ನಾಣ್ಯ ಕೊಟ್ಟ. ನನಗಂತೂ ಲಾಭನೇ ಲಾಭ. ಇದೇನಪ್ಪ? ಅಯ್ಯೋ, ಹತ್ತಿ. ಮೇಲ್ಗಡೆ ಕುರಿ ತುಪ್ಪಳ, ಒಳಗಡೆ ಕೊಳ್ತೋಗಿರೋ ಹತ್ತಿ. ನಾನ್ ಅನ್ಕೊಂಡಿದ್ದೆ ನಾನು ಅವನಿಗೆ ಮೋಸ ಮಾಡಿದ್ದೀನಿ ಅಂತ, ಆದ್ರೆ ಅವನೇ ನನಗೆ ಮೋಸ ಮಾಡಿದ್ದಾನೆ. ಪರವಾಗಿಲ್ಲ, ಈ ಹತ್ತಿ ಕಾಡಿನ ಎಲೆಗಳಿಗಿಂತ ಜಾಸ್ತಿನೇ ಬೆಲೆ ಬಾಳುತ್ತೆ. ಅದು ಅಲ್ದೆ ನಾಣ್ಯ ಬೇರೆ ಕೊಟ್ಟಿದ್ದಾನೆ. ಇಲ್ಲ, ಒಂದಿಷ್ಟೇ ಇಷ್ಟು ವಿಳ್ಳೆದೆಲೆ ಮತ್ತೆ ಉಳಿದಿದ್ದೆಲ್ಲ ಕೆಲ್ಸಕ್ಕೆ ಬರ್ತಾ ಇರೋ ಎಲೆಗಳು ನನಗೆ ಮೋಸ ಮಾಡ್ಬಿಟ್ಟ. ನಾನ್ ನಿನ್ನ ಬೀಳೋದಿಲ್ಲ. ನಾನ್ ಬರ್ತಾ ಇದ್ದೀನಿ ನನ್ನ ನಾಣ್ಯನ ವಾಪಸ್ ತಗೊಳ್ಳೋದಿಕ್ಕೆ. ಉಡಂಕ, ದ್ರೋಹ ಮಾಡುವಂತ ವ್ಯಾಪಾರಿ, ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಬಾಗ್ಲ ತೆಗಿ. ಅಯ್ಯೋ, ಮೊದ್ಲೇ ನಾನು ಹೊರಗಡೆ ಇದ್ದೀನಿ. ಹೊರಗಡೆ ಬಾ, ಹೊರಗಡೆ ಬಂದ್ರೆ ಹೇಗಪ್ಪ ಬರ್ಲಿ? ನನ್ನ ದುಡ್ಡಿನ ಮೇಲಾಣೆ. ಮೋಸಗಾರ, ವಿಳ್ಳೆದೆಲೆ ತರ ನೀನು ನಿನ್ ಬಣ್ಣನ ಬದಲಾಯಿಸ್ಬಿಟ್ಟಿಯಲ್ಲ. ನೋಡೋದಿಕ್ಕೊಂದು ಬಣ್ಣ, ತಿಂದ ಮೇಲೆ ಇನ್ನೊಂದು ಬಣ್ಣ. ನನಗೆ ನನ್ನ ನಾಣ್ಯ ಈಗ್ಲೇ ಬೇಕೇ ಬೇಕು. ನಿನ್ನ ನಾಣ್ಯನ ಸಾಕಾ? ನೋಡು, ನಾನು ಈ ಬಾವಿಯಿಂದ ಮಣ್ಣನ್ನ ಯಾಕೆ ತೆಗಿತಾ ಇದ್ದೀನಿ ಅಂತ ಹೇಳು? ನಿನಗೋಸ್ಕರನೇ. ಒಳಗಡೆ ಬಚ್ಚಿಟ್ಕೊಂಡಿರೋ ನಿಧಿನ ಯಾರಿಗೋಸ್ಕರ ತೆಗಿತಿದ್ದೀನಿ ಹೇಳು? ನಿನ್ಗೋಸ್ಕರನೇ. ಅರ್ಥ ಆಯ್ತಾ? ನಿನಗೋಸ್ಕರನೇ. ನೀನೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ಇಲ್ಲಿರೋ ಅರ್ಧ ನಿಧಿನ ನಿನಗೂ ಕೊಡ್ತೀನಿ. ನಿನಗೂ ಸಿಗುತ್ತೆ. ನಿನ್ ಮಾತುಗಳಿಂದ ಈ ಸಲನು ನನಗೆ ಮೋಸ ಮಾಡ್ತಾ ಇಲ್ಲ ತಾನೇ? ಅಯ್ಯೋ ಇಲ್ಲಪ್ಪ, ವಿಳ್ಯದೆಲೆ ಮೇಲಾಣೆ, ನನ್ ದುಡ್ಡಿನ ಮೇಲಾಣೆ. ಏನೋ ನಿಧಿನಾ? ಆಗ್ಲಿ, ಹಾಗೆ ಆಗ್ಲಿ. ನಿಧಿ ಎಲ್ಲಿದೆ? ನಿಧಿ ಎಲ್ಲಿದೆ? ನಿಧಿ, ನಿಧಿ. ನನಗ್ ಸಾಕಾಗೋಯ್ತಪ್ಪ. ಇವನ್ ಮತ್ತೆ ನನಗೆ ಮೋಸ ಮಾಡ್ತಾ ಇಲ್ಲ ತಾನೇ? ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಹೊರಗೆ ಹೋಗ್ಲೇಬೇಕು. ನಾನೇನು ಅಂತ ಈಗ್ಲೇ ತೋರಿಸ್ತೀನಿ ಇವ್ರಿಗೆ. ಸಿಕ್ಬಿಡ್ತು, ನಿಧಿ ಸಿಕ್ಬಿಡ್ತು. ಏನೋ ಸಿಕ್ಬಿಡ್ತಾ? ಏನಪ್ಪ ಇದು? ನಾನು ಇವ್ರ ಜೊತೆ ಸುಳ್ಳು ಹೇಳಿದೆ, ಆದ್ರೆ ನಿಜವಾಗ್ಲೂ ಸಿಕ್ಬಿಟ್ಟಿದ್ಯಲ್ಲ. ನನ್ನ ದುಡ್ಡಿನ ಮೇಲೆ ಆಣೆ. ಎಳಿ. ಅಯ್ಯೋ, ಜೋರಾಗಿ ಎಳಿಯಪ್ಪ. ಒಂದು ಉಪಾಯ ಹೊಳಿತು. ನಿಧಿ ಮೇಲ್ಗಡೆ ಬಂತು, ಆದ್ರೆ ನಿಧಿಲಿ ಪಾಲ್ ಕೇಳೋನು ಈಗ ಒಳಗಡೆ ಸೇರ್ಕೊಂಡ. ನಾನಂತೂ ಈಗ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ನನ್ನ ದುಡ್ಡಿನ ಮೇಲಾಣೆ.
ನೀನಾ? ನಿಧಿ ಎಲ್ಲೋಯ್ತು? ನೀನು ನನಗ್ ಮೋಸ ಮಾಡ್ತಿದ್ಯಾ? ನನ್ನ ದುಡ್ಡಿನ ಮೇಲಾಣೆ. ವಿಳ್ಳೆದೆಲೆ ಬದಲಿಗೆ ಕಾಡಿನ ಎಲೆ ಕೊಟ್ಟಂತ ನೀನು ನನ್ನನ್ನೇ ಮೋಸಗಾರ ಅಂತಿದ್ಯೇನೋ? ನಾನು ನನ್ನ ನಾಣ್ಯ ತಗೊಳ್ಳೋದಕ್ಕೆ ನಾಳೆ ಸಂಜೆ ಬರ್ತೀನಿ. ನಾಳೆ ಸಂಜೆ ನನಗೆ ನಾಣ್ಯ ಕೊಡದೇ ಇದ್ರೆ ನಿನ್ನ ಗತಿ ನೆಟ್ಟಗಾಗೋದಿಲ್ಲ. ಆದ್ರೆ ಚೇನು ತನ್ನ ಸೋಲನ್ನ ಒಪ್ಕೊಳ್ಳೋದಿಕ್ಕೆ ತಯಾರಿರ್ಲಿಲ್ಲ. ಇವತ್ತು ಉಡಂಕನ್ನ ನಾನು ಬಿಡೋದಿಲ್ಲ. ಲೇ ಮೋಸಗಾರ, ಬಾರೋ ಹೊರಗೆ. ಚೇನು ಬನ್ನ. ಅಯ್ಯೋ, ಏನಪ್ಪ ಮಾಡೋದೀಗ? ಎಲ್ಲಿ ಹೋದ ಅವನು? ಯಾರು ನನ್ ಮನೆ ಒಳಗಡೆ ನುಗ್ಗಿದ್ದು? ಕಳ್ಳ ಕಳ್ಳ! ಅಯ್ಯೋ, ನಾನ್ ಕಳ್ಳ ಅಲ್ಲ, ನಾನು ಚೀನು. ನನ್ನ ನಾಣ್ಯ ತಗೊಳಕ್ಕೆ ಅಂತ ಬಂದೆ. ಹೊರಗಡೆಯಿಂದ ಬಂದವರು ವಿಶ್ರಾಂತಿಗೋಸ್ಕರ ಮಲ್ಕೊಂಡ್ರು, ಆದ್ರೆ ಎದ್ದೇ ಇಲ್ಲ. ಓಹೋ, ನೀನ್ ನಾಟಕ ಮಾಡಿದ್ ಸಾಕು, ಈಗ ನನ್ನ ತಮಾಷೆ ನೋಡು. ಅಯ್ಯೋ, ಏನಾಗೋಯ್ತಪ್ಪ ಉಡಂಕ ಅಣ್ಣ ನಿನಗೆ? ಇವನ್ಗೇನಾಯ್ತಪ್ಪ? ತಂಗ್ಯವ್ವ, ಇವನನ್ನ ನೋಡಿ ಯಾಕೋ ನನ್ ಮನ್ಸು ಒಪ್ಕೋತಾ ಇಲ್ಲ. ತಂಗ್ಯವ್ವ, ನನ್ಗನ್ನಿಸ್ತಾ ಇದೆ ಇನ್ನೂ ತಡ ಆಗಿಲ್ಲ ಅಂತ. ನಾವ್ ಇವನನ್ನ ಆದಷ್ಟು ಬೇಗ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ನಿಂತ್ಕೊಳ್ಳಿ, ಅವ್ರನ್ನ ಕರ್ಕೊಂಡು ಹೋಗ್ಬೇಡಿ. ಅಯ್ಯಯ್ಯೋ. ಇದೇನಪ್ಪ ಇದು? ಕಾಡಿನ ಮಧ್ಯೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ರಾತ್ರಿ ಹೊತ್ತಲ್ಲಿ ನನಗೆ ಕಾಡಲ್ಲಿ ತುಂಬಾ ಭಯ ಆಗುತ್ತೆ. ಏನಪ್ಪ ಮಾಡೋದು? ಈಗ ಊರೊಳಗಡೆ ಹೋಗಿ ಸೈನಿಕರು ಕೈಲಿ ಸಿಕ್ಕಾಕೋಬೇಕಾ? ಬೂಸುಗಳಿಗಿಂತ ಉತ್ತಮ ಸೈನಿಕರೇ ಅಲ್ವಾ? ಸೈನಿಕರೇನೋ ಶಿಕ್ಷೆ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ, ಆದ್ರೆ ಬೂಸುಗಳು ಬಿಡ್ತಾವ? ನಾನು ಬಂದೆ. ಈಗ ಬುದ್ಧಿ ಬಂತ? ಈಗ್ಲಾದ್ರೂ ಎದ್ದೇಳೋ ಮೋಸಗಾರ. ಇನ್ನು ನಿನ್ನ ನಾಟಕ ನಡೆಯೋದಿಲ್ಲ. ಇವನು ಬೂಸುಗಳನ್ನ ಎಬ್ಬರಿಸೋ ಮಾತಾಡ್ತಾವನೆ. ಈಗ ನೀನಾಗೆ ನೀನ್ ಎದ್ದೇಳಿಲ್ಲ ಅಂದ್ರೆ ಹೇಗೆ ಎದ್ದೇಳಿಸ್ಬೇಕಂತ ನನಗ್ ಗೊತ್ತು. ಅಯ್ಯೋ, ಏನಪ್ಪ ಮಾಡೋದೀಗ? ಈಗ ಬುದ್ಧಿ ಕಲಿಸ್ತೀನಿ ನೋಡ್ ನಿನಗೆ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ರೋ. ಅಯ್ಯೋ, ಕಾಪಾಡಿ. ಎದ್ದು ಬಿಡ್ತು. ಅಯ್ಯೋ, ಕಾಪಾಡಿ. ಈಗ್ಲಾದ್ರೂ ನಿನಗ್ ಬುದ್ಧಿ ಬಂತಲ್ಲ. ಅರೆ ವಾ, ನೋಡೋ, ನಿಜವಾಗ್ಲೂ ನಮಗೆ ನಿಧಿ ಸಿಕ್ಕೇ ಬಿಡ್ತು. ಇದು ನಿನ್ನ ನಿಧಿ, ಮತ್ತಿದು ನಂದು. ಮತ್ತೆ ತಗೋ ನಿನ್ನ ನಾಣ್ಯ. ಅದಾದ್ಮೇಲೆ ಅವರಿಬ್ರು ತಮ್ಮ ಮನೆಗೆ ಖುಷಿಯಾಗ. If you like this video, subscribe to our channel Murthy Media.